ನಮಸ್ಕಾರ ಸ್ನೇಹಿತರೆ, ಕನ್ನಡ ಸಿನಿ ನುಡಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಇದ್ದೀವಿ ಮೆಜೆಸ್ಟಿಕ್ನ ತ್ರಿವೇಣಿ ಚಿತ್ರಮಂದಿರದಲ್ಲಿ. ಕಿಶನ್ ಅವರು ನಿರ್ದೇಶಿಸಿರುವ ಸುನಿಲ್ ಮತ್ತು ಖುಷಿ ಅವರ ಅಭಿನಯದ ಒಲವಿನ ಪಯಣ ಎನ್ನುವ ಸಿನಿಮಾದ ವಿಮರ್ಶೆಯನ್ನು ಪಡೆಯೋಣ ಬನ್ನಿ. ಈ ಸ್ಟೋರಿ ಲಾಸ್ಟ್ ಅಲ್ಲಿ ಅಂತ ಇಷ್ಟು ಟ್ವಿಸ್ಟ್ ಆಗಿದೆ. ಫಿಲ್ಮು ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲರೂ ಸೆಂಟಿಮೆಂಟ್ ಮಾತಾಡಂಗಿಲ್ಲ ಬಿಡಿ, ಸೂಪರ್. ನಾನು ತುಂಬಾ ಅದು ಬಿಟ್ಟೆ, ತುಂಬಾ ಚೆನ್ನಾಗಿದೆ ಫಿಲ್ಮು. ದಯವಿಟ್ಟು ಎಲ್ಲರೂ ಥಿಯೇಟರ್ ನೋಡಿ ಅಂತ ಅನಿಸ್ತೇನೆ. ಥ್ಯಾಂಕ್ ಯು ಸರ್. ಮೇಡಮ್, ಸಿನಿಮಾ ನೋಡಿದ್ರಾ? ಮೇಡಮ್, ಸಿನಿಮಾ ಹೇಗಿದೆ? ತುಂಬಾ ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಸ್ಟೋರಿ ಎಲ್ಲ ಹೇಗಿದೆ ಮೇಡಮ್? ಸ್ಟೋರಿ ತುಂಬಾ ಚೆನ್ನಾಗಿದೆ, ಫ್ಯಾಮಿಲಿ ಸ್ಟೋರಿ ಇದೆ. ಆಮೇಲೆ ತಾಯಿ ಮಗಳ ಸಂಬಂಧ ಅದು ಚೆನ್ನಾಗಿದೆ, ಅಕ್ಕ ತಂಗಿ ಸಂಬಂಧ ಅದು ಚೆನ್ನಾಗಿ ಮೂಡ್ಬಂದಿದೆ. ಗೆಳೆಯರು ಅಂದ್ರೆ ಆ ರೀತಿ ಇರ್ಬೇಕು, ಕಷ್ಟದಲ್ಲಿರೋ ಗೆಳೆಯನಿಗೆ ಸಹಾಯ ಮಾಡಬೇಕು ಅಂತ ಗೆಳೆಯರು ಸಿಕ್ಕೋದೆ ಅಪರೂಪ. ಈಗ ಈ ಫಿಲಮ್ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ, ಸ್ನೇಹಿತರು ಆ ರೀತಿ ಇರ್ಬೇಕು. ಥ್ಯಾಂಕ್ ಯು ಮ್ಯಾಮ್. ನಿಮ್ಗೆ ಮೂವಿ ನೋಡಿ ಎಂಜಾಯ್ ಮಾಡಿದ್ರ ಮ್ಯಾಮ್? ನಾನ್ ಎಂಜಾಯ್ ಮಾಡಿದ್ವಿ. ನನ್ನ ಮಗಳು ಇದ್ರಲ್ಲಿ ಮಗಳು ಆ ಚಿಕ್ಕ ಮಗು ಚಿಕ್ಕ ಮಗು ಓಕೆ, ನಿಮ್ ಮೂವಿ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ಕನ್ನಡ ಜನತೆಗೆ ಗೆಲ್ಬೇಕಂದ್ರೆ ಏನಂತ ಹೇಳ್ತೀವಿ? ಎಲ್ಲರೂ ಬಂದು ನಮ್ಮ ಕನ್ನಡ ಚಿತ್ರಗಳನ್ನ ನೋಡ್ಬೇಕು, ಬೆಳೆಸ್ಬೇಕು. ಈ ತರ ಹೆಚ್ಚೆಚ್ಚು ಸಿನಿಮಾಗಳು ಬರಬೇಕು. ಸ್ಟೋರಿಗಳು ತುಂಬಾ ಚೆನ್ನಾಗಿದೆ, ಇದೇ ರೀತಿ ಸ್ಟೋರಿಗಳು ಬರಬೇಕು. ಥ್ಯಾಂಕ್ ಯು ಮ್ಯಾಮ್. ನಿಮ್ಗೆ ಈ ಕನ್ನಡ ಸಿನಿಮಾದಲ್ಲಿ ಯಾವ ತರ ಎಕ್ಸ್ಪೀರಿಯನ್ಸ್ ಆಗಿದೆ? ಸೊ ಡೈರೆಕ್ಟರ್ಸ್ ಕತೆ ಆಗಿರ್ಲಿ, ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದಾಗಿರ್ಲಿ, ನಮ್ ಸ್ಕ್ರೀನ್ ಪ್ಲೇ ಆಗಿರ್ಲಿ, ಸೊ ಈ ಸಗ್ಲೈನ್ ಮೀನ್ಸ್ ಒಂದ್ ವರ್ಡ್ ಅಲ್ಲಿ ನಿಮ್ಗೆ ಇದು ಕತೆ ಮೂವಿ ತುಂಬಾ ಚೆನ್ನಾಗಿದೆ, ಫ್ಯಾಮಿಲಿ ಓರಿಯೆಂಟೆಡ್ ಸ್ಕ್ರಿಪ್ಟ್. ಸೊ ಎಲ್ಲಾ ಏಜ್ ಗ್ರೂಪ್ ಅವರು ನೋಡ್ಬೋದು. ನೀಟಾಗಿ ಹೋಗಿದೆ, ಎಲ್ಲೂ ವಲ್ಗರ್ ಇಲ್ಲ. ಒಂದ್ ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್. ಅಂಡ್ ಅದೇ ನಾನು ಫಸ್ಟ್ ಟೈಮ್ ಇಲ್ಲೇ ಎಲ್ಲ ಆಡಿಯನ್ಸ್ ಜೊತೆಗೆ ಕೂತ್ಬಿಟ್ಟು ಮೂವಿ ನೋಡಿರೋದು. ಸೊ ನನಗೆ ಸ್ಕ್ರಿಪ್ಟ್ ನರೇಟ್ ಮಾಡ್ಬೇಕಾದ್ರೆ ನಂದು ಮಾತ್ರ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿರೋದು, ಬೇರೆಯವ್ರದ್ದೆಲ್ಲ ಒಂದ್ ಲೈನ್ ಅಲ್ಲಿ ಹೇಳಿದ್ರು. ಸೊ ನನ್ ಸ್ವಲ್ಪ ನರ್ವಸ್ ಇತ್ತು, ಅಂದ್ರೆ ಸ್ಕ್ರೀನ್ ಪ್ಲೇ ಯಾವ ತರ ಹೋಗುತ್ತೇನೋ, ನಂದು ಎಲ್ಲಿ ನನ್ ಬೈಟ್ಸ್ ಎಲ್ಲ ನನ್ ಬಿಟ್ ಪೀಸಸ್ ಎಲ್ಲಿ ಇರುತ್ತೆ ಅಂದ್ಬಿಟ್ಟು. ಬಟ್ ತುಂಬಾ ನೀಟಾಗಿ ಫಸ್ಟ್ ಇಂದ ಲಾಸ್ಟ್ ವರ್ಗೂ ಇದೆ, ತುಂಬಾ ಚೆನ್ನಾಗಿದೆ. ಹೊಸ ಪ್ರತಿಭೆ ಆಕ್ಟಿಂಗ್ ಲೆವೆಲ್ ಎಲ್ಲ ಹೇಗಿದೆ ಮ್ಯಾಮ್? ಯಾರಾದ್ರೂ ನಿಮ್ಗೆ ಅನ್ಸ್ದ ಹೊಸಬ್ರ ಅಂತ? ಸೊ ತುಂಬಾ ಅದಕ್ಕೆ ನಿಮ್ ಕಡೆ ಇಲ್ಲ, ತುಂಬಾ ಚೆನ್ನಾಗಿತ್ತು. ಅಂದ್ರೆ ನಮ್ದಲ್ಲಿ ಸೀನಿಯರ್ ಆರ್ಟಿಸ್ಟ್ ಗಳಿದ್ರು, ಸೊ ಅವ್ರ ಜೊತೆಗೆ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಇವನ್ ಖುಷಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಇನ್ನೊಂದು ಹೀರೋಯಿನ್ ಮಾಡಿದವರು. ಸೊ ಓವರ್ ಆಗಿ ಹೇಳ್ಬೇಕಂದ್ರೆ ಜಸ್ಟ್ ದಟ್ ಜನಗಳು ಥಿಯೇಟರ್ಗೆ ಬರ್ಬೇಕು, ನೋಡ್ಬೇಕು. ಸೊ ಮೌತ್ ಟು ಮೌತ್ ಪಬ್ಲಿಸಿಟಿ ಆಗ್ಬೇಕು. ಅದ್ಬಿಟ್ರೆ ನಮ್ ಕಡೆಯಿಂದ ನಾವು 100% ಎಫರ್ಟ್ ಹಾಕಿದೀವಿ. ಇನ್ನು ಉಳಿದಿರೋದು ಆಡಿಯನ್ಸ್ ಕೈಯಲ್ಲಿದೆ. ಸೋಷಿಯಲ್ ಮೀಡಿಯಾ ಕಡೆಯಿಂದ ಆದಷ್ಟು ಪ್ಲೀಸ್ ಡೂ ದಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಮೂವಿ ಬಗ್ಗೆ ದಟ್ಸ್ ಮೈ ಸಿಸ್ಟರ್. ನಿಮ್ಮ ಸಿಸ್ಟರ್ ಅವರ ಅಭಿನಯ ಎಲ್ಲ ಹೇಗಿದೆ? ಅಳು ಬಂದ್ಬಿಟ್ಟು ಅವ್ರ ಆಕ್ಟಿಂಗ್ ನೋಡ್ಬಿಟ್ಟು ಲಾಸ್ಟ್ಗೆ. ಫಸ್ಟ್ ಆಫ್ ಆಲ್ ಅಷ್ಟು ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ, ಟು ಬಿ ಆನೆಸ್ಟ್. ಬರ್ಬೇಕಾದ್ರೆ ಅವಳು ತುಂಬಾ ನರ್ವಸ್ ಆಗಿದ್ಲು, ನಾನು ಹೆಂಗಿರುತ್ತೆ ಅನ್ಕೊಂಡ್ ಬಂದೆ. ಬಟ್ ಎಲ್ಲರದ್ದು ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಹೊಸಬ್ರು ಅಂತ ಏನೂ ಅನ್ಸ್ಲಿಲ್ಲ. ಸ್ಟೋರಿ ಲೈನು ಚೆನ್ನಾಗಿತ್ತು, ಟ್ವಿಸ್ಟ್ ಚೆನ್ನಾಗಿತ್ತು. ಫಸ್ಟ್ ಇಂದ ಲಾಸ್ಟ್ ವರೆಗೂ ಇಂಟ್ರೆಸ್ಟಿಂಗ್ ಆಗಿತ್ತು. ಅಂಡ್ ದೊಡ್ಡ ದೊಡ್ಡ ಕಾಸ್ಟ್ ಬೇರೆ ಇದ್ದಾರೆ. ಸೊ ಇಟ್ ವಾಸ್ ಓವರ್ ಆಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ವೆರಿ ನೈಸ್ ಮೂವಿ. ನೀವು ಯಾವ್ದಾದ್ರು ಮೂವಿ ಆಕ್ಟ್ ಮಾಡ್ತೀರಾ? ನೆಕ್ಸ್ಟ್ ನೋಡಿ ಸ್ವಲ್ಪ ಫೇಮಸ್ ಮಾಡಿ. ವೇಟಿಂಗ್ ಮ್ಯಾಮ್. ನಮ್ ಚಾನಲ್ ಕಡೆಯಿಂದ ಎಷ್ಟು ಆಗುತ್ತೋ ಅಷ್ಟು ನಾವು ಕೊಡ್ತೀವಿ. ಇವತ್ತು ಒಂದಿನ ರಜೆ ಹಾಕಿ ಕರ್ಕೊಂಡ್ ಬರೋದಕ್ಕೆ ನನಗೆ ಸಾಕಾಗಿದೆ. ಮೂವಿಗೆ ಡೇಟ್ಸ್ ಕೊಡಲ್ಲ ಅನ್ಸುತ್ತೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಸರಿ, ಇವಾಗ ಮಾತಾಡಿ. ನೋಡಿ ಅಕ್ಕ ನನ್ ಆಕ್ಟಿಂಗ್ ನೋಡಿ ಅಷ್ಟೇ ಬಿಟ್ಟು. ಮೇಡಮ್, ಅವರು ಆಕ್ಟರ್ ಆಗಿ ಅವ್ರು ಚೆನ್ನಾಗಿದೆ ಅಂತ ಹೇಳ್ತಾರೆ, ಪ್ರೇಕ್ಷಕರಾಗಿ ಕುತ್ಕೊಂಡು ನೀವು ನೋಡಿರೋದು ತುಂಬಾ ಚೆನ್ನಾಗಿದೆ. ಹೇಗೆ ಆಕ್ಟಿಂಗ್ ಮಾಡಿದ್ದಾರೆ? ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅವರು. ನಾನು ನೋಡಿದೀನಿ ತುಂಬಾ ಸಿನಿಮಾ, ಅವ್ರ ಜೊತೆ ವರ್ಕ್ ಮಾಡಿದೀನಿ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ಒನ್ ಟೈಪ್ ಆರ್ಟಿಸ್ಟ್ ಅವರು, ತುಂಬಾ ಚೆನ್ನಾಗಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಅವ್ರು ಅನ್ಕೊಂಡಿರ್ಲಿಲ್ಲ ಚೆನ್ನಾಗಿಲ್ಲ, ಏನಿದೆಯೋ ಹೆಂಗೋ ಹೇಗ್ ತಗೊಂತಾರೆ ಜನ ಅಂತ ತುಂಬಾ ಇದಾಗಿದ್ರು. ಅದು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನಾನಂತೂ 100% ಕಾನ್ಫಿಡೆಂಟ್ ಅಲ್ಲೇ ಬಂದಿದ್ದೆ. ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಇಲ್ಲ ಮ್ಯಾಮ್, ಆಡಿಯನ್ಸ್ ಕಡೆಯಿಂದ ಎಲ್ಲರೂ ಪಾಪ ಶೂಟಿಂಗ್ ಬಿಟ್ಬಿಟ್ಟು ಬಂದಿದ್ದಾರೆ ಗೊತ್ತಾ, ರಿಲೀಸ್ ಅಂತ. ಕಂಗ್ರಾಚುಲೇಷನ್ ಮ್ಯಾಮ್, ಅಂಡ್ ಆಲ್ ದ ಬೆಸ್ಟ್ ನಿಮ್ ಶೂಟಿಂಗ್ ಮತ್ತೆ ನಿಮ್ ಸಿನಿಮಾಗೂ ಆಲ್ ದ ಬೆಸ್ಟ್ ಮ್ಯಾಮ್. ಎಲ್ಲ ಸಕ್ಸಸ್ಫುಲ್ ಆಗಿ ರನ್ ಆಗ್ಲಿ ಅಂತ ನಮ್ ಕಡೆಯಿಂದ. ಅಲ್ಲೇ ಒಳ್ಳೆ ಮನ್ಸಿದ್ಯೋ, ಇವ್ರಿಗೆ ಮಗುಗೆ ಸ್ವಂತ ತಾಯಿ ತರ ನೋಡ್ಕೊಂತಾರೋ, ರಿಯಲ್ ಲೈಫ್ ಅಲ್ಲೂ ನಮ್ಮನ್ನು ಅಷ್ಟೇ ಒಳ್ಳೆ ಆಕ್ಚುಲಿ ನಾನು ಒಂದು ಮೂವಿಲಿ ಅಷ್ಟೇ ಪರಿಚಯ ಆಗಿದ್ದು. ಇದುವರೆಗೂ ಅವ್ರದ್ದು 6 ಮೂವಿ ನಾನು ಮಾಡ್ತಾ ಇದ್ದೀನಿ. ಸ್ವಂತ ಅಕ್ಕನ ತರನೇ ಅವರು ನೋಡ್ಕೊಂತಾರೆ. ತುಂಬಾ ಥ್ಯಾಂಕ್ಸ್ ಮ್ಯಾಮ್. ತುಂಬಾ ಥ್ಯಾಂಕ್ ಯು ಮ್ಯಾಮ್. ಹೇಳಿ, ನಿಮ್ಮ ತುಂಬಾ ದಿನದ ಕನಸು ಇವತ್ತು ಕನಸಾಗ್ತಿದೆ. ಒಲವಿನ ಪಯಣ ಜನರ ಮುಂದೆ ಇಡ್ತಾ ಇದ್ದೀರಾ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ತುಂಬಾ ಖುಷಿ ಆಗ್ತಿದೆ, ಯಾಕಂದ್ರೆ ಇದೊಂದು ನನ್ನ 17 ವರ್ಷದ ಪಯಣ ಇವತ್ತು ನನಸಾಗಿದೆ.
ಅದು ನನ್ನ ಫ್ರೆಂಡ್ ಮುಖಾಂತರ ಈ ಒಂದು ಅಪರ್ಚುನಿಟಿ ಸಿಕ್ಕಿದೆ. ಅವರು ಕೊಟ್ಟಂತ ಅವಕಾಶನ ನಾನು ಚೆನ್ನಾಗಿ ಉಪಯೋಗಿಸಿ ಇವತ್ತು ಜನರ ಮುಂದೆ ತಂದಿದ್ದೀನಿ. ಇವತ್ತಿಷ್ಟು ಜನ ನೋಡಿದಾಗ ಅವರು ಹೇಳಿರೋ ಮಾತು ನಂಗೆ ತುಂಬಾ ಖುಷಿ ಅನಿಸ್ತು. ನಂಗೆ ಇನ್ನು ಉಳಿದಿರೋದು ಒಂದೇ, ಈ ಮೂವಿ ಕಂಟೆಂಟ್ ಜನರ ಕಿವಿಗೆ ತಲುಪಬೇಕು ಅಂತ. ಯಾಕಂದ್ರೆ ನಾವು ಒಂದು ಒಳ್ಳೆ ಪ್ರಾಜೆಕ್ಟ್ ನ ಕೊಟ್ಟಿದ್ದೀವಿ ಅಂತ ಇವತ್ತು ಗೊತ್ತಾಗಿದೆ ಇಲ್ಲಿ ಬಂದ ಪ್ರೇಕ್ಷಕರ ಮುಖಾಂತರ. ಸೊ ಇದು ಜನರಿಗೆ ತಲುಪಬೇಕು. ಈ ಕೆಲಸನ ಇದನ್ನ ನೀವು ಜನರಿಗೆ ತಲುಪಿಸ್ಬೇಕಂತ ಕೇಳ್ಕೊಳ್ತೀನಿ. ಯಾವತ್ತು ಒಂದು ಒಳ್ಳೆ ಸಿನಿಮಾ ಫಾಸ್ಟ್ ಆಗಿ ಮೂವ್ ಆಗಿ ಹೋಗ್ಬಾರ್ದು. ಅದು ತುಂಬಾ ದಿನಗಳ ಕಾಲ ಥಿಯೇಟರ್ ಅಲ್ಲಿ ಉಳಿಬೇಕು ಅಂದ್ರೆ ಜನರು ಥಿಯೇಟರ್ಗೆ ಬರಬೇಕು. ಸೊ ನಾನು ಜನರ ಹತ್ರ ಇಷ್ಟೇ ಕೇಳ್ಕೊಳ್ಳೋದು, ಒಂದು ಉತ್ತಮ ಕೌಟುಂಬಿಕ ಚಿತ್ರ ಇದು. ಎಲ್ಲ ಮನೆಯವರು ಕೂತು ನೋಡುವಂತ ಚಿತ್ರ. ಅದರಿಂದ ಎಲ್ಲರೂ ಥಿಯೇಟರ್ಗೆ ಬಂದು ಈ ಸಿನಿಮಾನ ನೋಡ್ಬೇಕಂತ ನಾನು ಕೇಳ್ಕೊಂತೀನಿ. ಎಲ್ಲ ಹೊಸಬ್ರದೇ ತಂಡ, ಸೊ ನಿಮ್ ತಂಡದ ಸಪೋರ್ಟ್ ಹೇಗಿತ್ತು ಸರ್, ನಂಗೆ ಇಲ್ಲಿ ಹೊಸೊಬ್ರು ಅಂತ ಸತ್ಯವಾಗ್ಲೂ ಇಲ್ಲಿ ಹೊಸೊಬ್ರು ಅಂತ ಯಾರೂ ಇಲ್ಲ. ಎಲ್ಲೋ ಎಕ್ಸ್ಪೀರಿಯನ್ಸ್ ಅವರೇ, ಅಂದ್ರೆ ಎಲ್ಲರೂ ತುಂಬಾ ವರ್ಷಗಳಿಂದ ಕೆಲಸ ಮಾಡಿರೋರೆ. ಸೊ ಚಿತ್ರ ತಂಡ ಹೊಸದಾಗಿರ್ಬೋದು, ಬಟ್ ಎಲ್ಲ ಕಲಾವಿದರಾಗ್ಲಿ ಟೆಕ್ನಿಷಿಯನ್ ಆಗ್ಲಿ ಎಲ್ಲರೂ ಅನುಭವ ಉಳ್ಳವರೇ. ಆದ್ರಿಂದ ನಮಗೆ ಯಾವುದೇ ತೊಂದರೆ ಆಗಿಲ್ಲ. ನೀಟಾಗಿ ಸಿನಿಮಾ ಬಂದಿದೆ, ನಾವು ಅನ್ಕೊಂಡಿರೋ ರೀತಿ ಬಂದಿದೆ. ಸೊ ತುಂಬಾ ಖುಷಿ ಅನಿಸ್ತಾ ಇದೆ. ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ, ಅಂದ್ರೆ ಸಿನಿಮಾನ ಯಾಕೆ ನೋಡ್ಬೇಕು ಅಂತ? ಖಂಡಿತವಾಗ್ಲೂ ಈ ಸಿನಿಮಾನ ನೀವು ಯಾಕೆ ನೋಡ್ಬೇಕು ಅಂತ ಹೇಳಿದ್ರೆ, ಪ್ರತಿಯೊಬ್ಬರ ಜೀವನದಲ್ಲಿ ಏನ್ ಘಟನೆಗಳು ನಡೆಯುತ್ತೋ ಅದರಲ್ಲಿ ಒಂದಾದ್ರೂ ಒಂದು ಘಟನೆಗಳು ಇದರಲ್ಲಿ ಇರುತ್ತೆ. ಸೊ ಇದೊಂದು ಫ್ಯಾಮಿಲಿ ಕಂಟೆಂಟ್ ಇರೋ ಮೂವಿ. ಸೊ ಇದು ಬೇಗ ಎಲ್ರಿಗೂ ಟಚ್ ಆಗುತ್ತೆ. ನಿಮಗೆ ಎಲ್ಲೂ ಇದರಲ್ಲಿ ಬೋರ್ ಅಂತ ಅನ್ಸಲ್ಲ. ಒಬ್ಬ ತಂದೆಯಾಗಿ, ತಾಯಿಯಾಗಿ, ಮಗನಾಗಿ, ಲವರ್ ಆಗಿ, ಪ್ರೇಮಿಯಾಗಿ, ಮಗಳಾಗಿ, ನಿಮಗೆ ಏನ್ ಬೇಕೋ ಎಲ್ಲಾ ಕಂಟೆಂಟ್ಗಳು ಇದರಲ್ಲಿದೆ. ಸೊ ಇದರಲ್ಲಿ ಟ್ವಿಸ್ಟ್ಗಳು ತುಂಬಾ ಇದೆ. ನಿಮಗೆ ಬೋರ್ ಅಂತ ಅನ್ಸೋದೇ ಇಲ್ಲ. 100% ನಿಮಗೆ ಮನರಂಜನೆ ಕೊಡುತ್ತೆ ಇದು. ನೀವು ಕೊಟ್ಟ ದುಡ್ಡಿಗೆ ಯಾವುದೇ ರೀತಿ ಮೋಸ ಆಗಲ್ಲ. ಉತ್ತಮ ಮನರಂಜನೆ ಚಿತ್ರವನ್ನು ನಾವು ಮಾಡಿದ್ದೀವಿ. ದಯವಿಟ್ಟು ಬಂದು ಚಿತ್ರಮಂದಿರದಲ್ಲಿ ಈ ಸಿನಿಮಾನ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಪಾತ್ರ ಒಪ್ಕೊಳ್ಳೋದಕ್ಕೆ ಏನ್ ಸ್ಟ್ರೈಕ್ ಆಯ್ತು ಸರ್? ಪಾತ್ರ ಒಬ್ಬ ಅಪ್ಪನ ಪಾತ್ರ. ಅಪ್ಪ ಅಂದ್ರೆ ಜವಾಬ್ದಾರಿ. ಅಪ್ಪ ಇದಕ್ಕೊಟ್ಟು ಜವಾಬ್ದಾರಿ ಅಂತ ಹೇಳ್ಬೋದು. ಸೊ ಇದರಲ್ಲಿ ನನ್ನ ಮಗ ಒಂದು ಸೋಮಾರಿಗೆ ಅಲ್ಕೊಂಡಿರ್ತಾನೆ. ಸೊ ಅವಾಗ ನನ್ನ ಅವನ ಬಗ್ಗೆ ತುಂಬಾ ಬೇಜಾರಿರುತ್ತೆ. ಸೊ ಅವನ ಬಗ್ಗೆ ಅದು ಬೈತಾ ಇರ್ತೀನಿ, ಅದೆಲ್ಲ ಮಾಡ್ತಾ ಇರ್ತೀನಿ. ಅದು ಅದೇ ಅಪ್ಪ ಮಾಡ್ತಾ ಇರ್ತೀನಿ, ಅಂದ್ರೆ ಅವ್ನ ಭವಿಷ್ಯ ಚೆನ್ನಾಗಾಗ್ಲಿ ಅಂತ. ಅದೇ ಮಗ ಮುಂದೆ ಏನೋ ಒಳ್ಳೆ ಕಾರ್ಯ ಮಾಡ್ತೀನಿ ಅಂತ ಹೊರಟಾಗ ಅವ್ನ ಬೆನ್ ತಟ್ಟಿ ನಾನು ಸಪೋರ್ಟ್ ಮಾಡ್ತೀನಿ, ಅವ್ನ ಬೆನ್ನಿಂದ ನಿಲ್ತೀನಿ. ಒಂದು ಜವಾಬ್ದಾರಿಯುತ ಪಾತ್ರ. ಸೊ ಒಂದು ಅಪ್ಪ ಈ ತರದ ಒಂದು ಪಾತ್ರ ನೋಡಿದಾಗ ಜನಕ್ಕೊಂದು ರೋಲ್ ಮಾಡಲ್ ಆಗ್ಬೋದು ಈ ಪಾತ್ರ ಅಂತ ಅನಿಸ್ತು. ಸೊ ಅದು ಹೇಳಿದ ಕೂಡ ನಾನು ಟಕ್ಕಂತ ಒಪ್ಕೊಂಡ್ಬಿಟ್ಟೆ ಇದನ್ನ. ಸೊ ಆಲ್ರೆಡಿ ನೋಡಿರ್ತೀರಾ ನನ್ನ ಪಾತ್ರ ಎರಡ್ ನಾನು ಪ್ಲೇ ಮಾಡ್ತಾ ಇರೋದು. ಸೊ ಕ್ಯಾರೆಕ್ಟರ್ ಮಾಡೋಕೆ ನನಗೆ ತುಂಬಾನೇ ಖುಷಿ ಇದೆ. ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಸೊ ಇವತ್ತು ಸಿನಿಮಾ ನೋಡಿದ್ಮೇಲೆ ಐ ವಾಸ್ ಲೈಕ್ ಓಕೆ, ತುಂಬಾ ಚೆನ್ನಾಗಿ ಬಂದಿದೆ ಅಂತ. ಬಿಕಾಸ್ ನನ್ನನ್ನು ನಾನು ನೋಡುವಾಗಲೇ ಆ ಎಮೋಷನಲ್ ಇದ್ರಲ್ಲಿ ನನಗೆ ಅದು ಕನೆಕ್ಟ್ ಆಯ್ತು ತುಂಬಾ ಇದ್ರಲ್ಲಿ. ಸೊ ಐ ಫೀಲ್ ವೆರಿ ಹ್ಯಾಪಿ. ಇಂಥ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿ, ಒಂದು ಓಮ್ಲಿ ಫೀಲ್ ಕ್ಯಾರೆಕ್ಟರ್ ಮಾಡಿ ಅಂತ ತುಂಬಾ ಖುಷಿ ಇದೆ, ಹೆಮ್ಮೆ ಇದೆ. ಇನ್ನು ನಿಮ್ಗಳ ಕೆಲಸ ಎಲ್ಲರಿಗೂ ತಲುಪಿಸಿ ಇಂಥ ಒಳ್ಳೆ ಸಿನಿಮಾ ಇದೆ ಅಂತ. ಸೊ ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ಬಂದು ಈ ಸಿನಿಮಾ ನೋಡ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಹೇಳಿ, ನೀವು ಪಾತ್ರ ಮತ್ತೆ ನಿಮಗೆ ಏನ್ ಅನಿಸುತ್ತೆ ಆಡಿಯನ್ಸ್ ರೆಸ್ಪಾನ್ಸ್? ಓಕೆ, ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದು ಮೂವಿ ನೋಡೋದಕ್ಕೆ. ನಾವು ಅನ್ಕೊಂಡಿರ್ಲಿಲ್ಲ ಇಷ್ಟು ಬೇಗ ಕೆಲಸ ಮುಗಿದು ಇಷ್ಟು ಬೇಗ ರಿಲೀಸ್ ಮಾಡ್ತೀವಿ ಅಂತ. ಸೊ ನಮ್ಮ ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಎಂಟೈರ್ ಟೀಮ್ ಕೊಟ್ಟಿರೋ ಮಾತು ಪ್ರಕಾರ ಕರೆಕ್ಟ್ ಅವ್ರು ಅನ್ಕೊಂಡಿರೋಕ್ಕಿಂತ ಮುಂಚೆನೆ ರಿಲೀಸ್ ಮಾಡಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಟು ದಿ ಹೋಲ್ ಟೀಮ್. ಅಂಡ್ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಫಸ್ಟ್ ಟೈಮ್ ಇವಾಗಲೇ ನೋಡಿರೋದು. ಡಬ್ಬಿಂಗ್ ಟೈಮಲ್ಲಿ ಡಬ್ಬಿಂಗ್ ನನ್ನ ಪೋರ್ಷನ್ ಮಾತ್ರ ನೋಡಿದ್ದೆ. ಬಟ್ ಆನೆಸ್ಟ್ಲಿ ಸ್ಪೀಕಿಂಗ್ ನಾನು ಬರ್ಬೇಕಾದ್ರೆ ತುಂಬಾ ನರ್ವಸ್ ಆಗಿತ್ತು. ಬಿಕಾಸ್ ನನ್ನ ತಂಗಿ ಫ್ಯಾಮಿಲಿ ಅವರೆಲ್ಲ ಬಂದಿದ್ರು, ಹೆಂಗಿರುತ್ತೋ ಏನೋ ಏನ್ ಕಥೆನೋ ಅಂತ. ಬಟ್ ನನ್ನ ತಂಗಿ ಯಾವಾಗ್ಲೂ ಆನೆಸ್ಟ್ ಆಗಿ ರಿವ್ಯೂ ಕೊಡ್ತಾಳೆ. ಸೊ ಶಿ ವಾಸ್ ವೆರಿ ಹ್ಯಾಪಿ. ಎಲ್ಲರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಅಂಡ್ ಶಿ ವಾಸ್ ವೆರಿ ಹ್ಯಾಪಿ ಫಾರ್ ಮೀ. ಒಂದು ಎಲ್ಲರೂ ಹೇಳ್ದಂಗೆ ಫ್ಯಾಮಿಲಿ ಓರಿಯೆಂಟೆಡ್ ಸ್ಕ್ರಿಪ್ಟ್. ಸೊ ಎಲ್ಲಾ ಏಜ್ ಗ್ರೂಪ್ ಅವರು ಕುತ್ಕೊಂಡು ಆರಾಮಾಗಿ ನೋಡ್ಬೋದು. ಒಂದೊಳ್ಳೆ ಕಂಟೆಂಟ್ ಇರುವಂತ ಮೂವಿ. ಸೊ ನಮ್ ಕಡೆಯಿಂದ 100% ಎಫರ್ಟ್ ಹಾಕಿದೀವಿ. ಇನ್ನ ನಿಮ್ ಕೈಯಲ್ಲಿದೆ. ಸೊ ದಯವಿಟ್ಟು ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡೋದೊಂದೇ, ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದೇ ಮೂವಿ ನೋಡಿ. ಅಂಡ್ ಈ ತರ ಒಂದು ಹೊಸಬ್ರ ಒಂದು ಸರ್ ಹೇಳ್ದಂಗೆ ಎಕ್ಸ್ಪೀರಿಯನ್ಸ್ ಇದೆ ಬಟ್ ಹೊಸ ತಂಡ ಅನ್ನೋ ತರ. ಸೊ ನೀವೆಲ್ಲರೂ ಬಂದು ಮೂವಿ ನೋಡಿ ನಮ್ಮಂತರನ್ನ ಬೆಳೆಸಿ ಎಲ್ರಿಗೂ ರೀಚ್ ಆಗೋಂಗ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್.
ಏನ್ ಅನ್ಸ್ತದೆ ಸೆಲೆಕ್ಟ್ ಮಾಡ್ಕೋಬೇಕಿರ್ಬೇಕು ಯಾವ ತರ ಇತ್ತು ಸಿನಿಮಾ ನಾವೆಲ್ಲ ತಂಡವಾಗಿ ಕೂತ್ಕೊಂಡು ಮಾಡಿದ್ದು. ಅಂದ್ರೆ ನಾನು ಡೈರೆಕ್ಟ್ರು, ಪ್ರೊಡ್ಯೂಸರು ಎಲ್ಲ ಗೊತ್ತಿರೋರೆಲ್ಲ ಕೂತ್ಕೊಂಡು ಮಾಡಿದ್ದು. ಪ್ರೊಡ್ಯೂಸರ್ ಅಪ್ರೋಚ್ ಆದಾಗ ನಮ್ಮ ಕಡೆ ಕಿಶನ್ ಅವ್ರನ್ನ ನಾನೇ ಅಪ್ರೋಚ್ ಮಾಡಿದ್ದೆ ಅವ್ರಿಗೆ. ಸೊ ಕಿಶನ್ ಅವರು ನಾವೆಲ್ಲ ಕೂತ್ಕೊಂಡು ಒಂದು ಕತೆ ಅಂತ ಬಂದಾಗ ಯಾವ ತರ ಮಾಡ್ಬೇಕು ಅಂತ, ಪ್ರೊಡ್ಯೂಸರ್ ಕತೆ ಆಗಿರೋದ್ರಿಂದ ಆ ಕಥೆಯಲ್ಲಿ ಮೇನ್ ಆಗಿ ಟ್ವಿಸ್ಟ್ ಅಂಡ್ ಟರ್ನ್ಸ್ ಎಲ್ಲ ತಂದು ಆ ಕಥೆಯನ್ನ ಆಡಿಯನ್ಸ್ ಕೂತ್ಕೊಂಡು ಅವರಿಗೆ ಅದು ಕ್ಯೂರಿಯಾಸಿಟಿ ತರಬೇಕು. ಒಂದು ಸಿನಿಮಾ ಅಂತ ನೋಡಿದಾಗ ಅವರಿಗೆ ಏನೋ ನಾವು ಸಿನಿಮಾ ನೋಡಿದ್ವಿ, ಏನೋ ಅದ್ರಲ್ಲಿ ಏನೋ ಇತ್ತು ಕಂಟೆಂಟ್ ಅಂತ ಅನ್ನಿಸ್ಬೇಕು. ಆ ತರ ಒಂದು ಕೂತ್ಕೊಂಡು ಮಾಡಿದಂತ ಕಥೆ ಇದು. ತುಂಬಾ ಚೆನ್ನಾಗಿ ಬಂದಿದೆ. ಆಡಿಯನ್ಸ್ ಅಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಒಂದು ಸಿನಿಮಾ ಆಡಿಯನ್ಸ್ಗೋಸ್ಕರ ಮಾಡಿರೋ ಸಿನಿಮಾ ನೋಡೋ ಮಂದಿ ಅಂತ ಒಂದಿಷ್ಟು ಜನ ಇದ್ದಾರೆ. ಅವರು ಸಿನಿಮಾ ಬಿಟ್ಟು ಬೇರೆ ಏನ್ ಬಗ್ಗೆನೋ ತಲೆ ಕೆಡಿಸ್ಕೊಳಲ್ಲ, ಅವ್ರಿಗೆ ಸಿನಿಮಾ ನೋಡ್ಬೇಕು. ಸೊ ಒಂದ್ ಒಳ್ಳೆ ಕತೆ ಇದ್ರೆ 100% ಎಲ್ಲ ಫ್ಯಾಮಿಲಿಯವ್ರು ಬಂದು ನೋಡ್ತಾರೆ. ಸೊ ಪಕ್ಕಾ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ, ಎಲ್ಲಾ ಫ್ಯಾಮಿಲಿಯವ್ರಿಗೂ ನೀಟಾಗಿ ಹೃದಯಕ್ಕೆ ಕನೆಕ್ಟ್ ಆಗುವಂತ ಸಿನಿಮಾ ಇದು. ಎಲ್ಲರೂ ದಯವಿಟ್ಟು ಬನ್ನಿ, ನೋಡಿ, ನಮ್ಮನ್ನ ಪ್ರೋತ್ಸಾಹಿಸಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಎಲ್ರಿಗೂ. ಮೇಡಮ್ ನಮಸ್ಕಾರ ಮೇಡಮ್. ನಿಮ್ ಮಗಳ ಮೇಡಮ್? ಹೀರೋಯಿನ್ ಮಗಳು, ಹೀರೋಯಿನ್ ಮೇಡಮ್. ನಿಮ್ ಮಗಳ ಆಕ್ಟಿಂಗ್ ಆಗಿರ್ಲಿ ಅಥವಾ ನಿಮ್ ನಟನೆ ಆಗಿರ್ಲಿ ಎಲ್ಲ ಹೇಗಿದೆ ಮ್ಯಾಮ್? ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಹೇಳ್ಬೇಕಂದ್ರೆ ಇವಳು ಅದ್ಭುತವಾದ ಆರ್ಟಿಸ್ಟ್ ಅಂತಾನೆ ಹೇಳ್ಬೋದು. ಬಿಕಾಸ್ ಚಿಕ್ಕ ಮಕ್ಳಿಂದ ಪಾತ್ರನ ನಿಭಾಯಿಸೋದು ಅಷ್ಟು ಈಸಿ ಅಲ್ಲ. ಬಟ್ ಶಿ ವಾಸ್ ರಿಯಲಿ ವೆರಿ ಕ್ಯಾಚಿ. ಅಂದ್ರೆ ಡೈಲಾಗ್ ನ ಹೇಳ್ಕೊಡುವಾಗ ತುಂಬಾ ಕ್ಯಾಚಿ ಆಗಿದ್ಲು, ತುಂಬಾ ಅದ್ಭುತವಾಗಿ ಮಾಡಿದಾಳೆ. ಅವಳ ಒಂದು ಇದನ್ನ ಮೀರಿ ಅವಳು ಮಾಡಿದಾಳೆ ಅಂತ ಹೇಳ್ಬೋದು. ಇಲ್ಲಿ ಯಾಕೋ ನಾಚಿಕೆ ಪಡ್ತಿದ್ದಾಳೆ ಮಾತಾಡಕ್ಕೆ. ಐ ಮೀನ್ ಐ ಥಿಂಕ್ ಅಪ್ಪು ಸರ್ ಅವ್ರ ಇನ್ಸ್ಪಿರೇಷನ್ ಅನ್ಸುತ್ತೆ ಅಲ್ವಾ? ಕೈಂಡ್ ಆಫ್ ಚಿಕ್ಕ ವಯಸ್ಸಿಂದ ಅಪ್ಪು ಸರ್ ನಿಜಾನೇ. ಯಾಕಂದ್ರೆ ನಾವು ಸೆಟ್ ಅಲ್ಲಿ ಆಕ್ಚುಲಿ ನಾವ್ ಅನ್ಕೊಂಡಿದ್ವಿ ಮೇ ಬಿ ಪ್ರಾಬ್ಲಮ್ ಆಗ್ಬೋದು ಚಿಕ್ಕ ಮಕ್ಳಿಂದ ಅಂತ. ಬಟ್ ಎಲ್ಲೂ ಯಾವ ಪ್ರಾಬ್ಲಮ್ ಆಗಿಲ್ಲ. ಒಂದ್ ಡೈಲಾಗ್ ಹಿಂಗ್ ಹೇಳಿದ್ರೆ ಕ್ಯಾಮ್ರಾ ಮುಂದೆ ನಿಂತಿದ್ರೆ ಆನ್ ಸ್ಪಾಟ್ ಡೈಲಾಗ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ಲು. ಹೇಳ್ಕೊತಿದ್ನ ತಲೆಯಲ್ಲಿ ಇಟ್ಕೊಂಡು ನೀಟಾಗಿ ಮಾಡಿದಂದ್ರೆ ಇವಳೆ. ಸೆಕೆಂಡ್ ಮೂವಿ ಅನ್ಸುತ್ತೆ ಮ್ಯಾಮ್ ಅವ್ರದ್ದು. ಸೆಕೆಂಡ್ ಮೂವಿ ಅಂತ ಹೇಳಿದ್ರು. ಹೌದಾ? ಗೊತ್ತಿಲ್ಲ ನನಗೆ. ನೀವೇ ಅಂತ ಆಕ್ಟಿಂಗ್ ಎಲ್ಲ ಹೇಳ್ಕೊಟ್ಟಿದ್ದು? ಇವಾಗ ತಾನೇ ಭೇಟಿ ಕೊಟ್ರು. ನಾನು ಹೇಳ್ಕೊಟ್ನಾ? ನಾನೆಲ್ಲ ಹೇಳ್ಕೊಟ್ಟೆ? ಗೊತ್ತಿಲ್ಲ. ಮೇ ಬಿ ಅಲ್ಲಿ ಹೇಳ್ಕೊತಿರ್ತೀನೋ ಇಲ್ವೋ ಗೊತ್ತಿಲ್ಲ. ಬಟ್ ಆಕ್ಚುಲಿ ಶಿ ವಾಸ್ ವೆರಿ ಸಪೋರ್ಟಿವ್ ಟು ದ ಹೋಲ್ ಟೀಮ್. ನನಗೆ ಇವಳು ಏನ್ ದೊಡ್ಡ ಬೋದಂತರ ಇರ್ಲಿಲ್ಲ ಇದ್ರಲ್ಲಿ. ನಾವೆಲ್ಲ ಆಕ್ಚುಲಿ ನನ್ನನ್ನು ಒಂದ್ ದಿವಸ ಮಿಸ್ ಮಾಡಿದ್ರೆ ಅಳ್ತಾಳೆ. ಇವತ್ತಷ್ಟೇ ಬಂದು ಹೇಳ್ತಾ ಇದ್ಲು ಅಳ್ತಾ ಇದೆ ನಾನು ಅಂತ. ಬಿಕಾಸ್ ನಮ್ಮ ಬಾಂಡಿಂಗ್ ಅಷ್ಟು ಚೆನ್ನಾಗಿತ್ತು. ಟೀಮ್ ಬಾಂಡಿಂಗ್ ವಾಸ್ ವೆರಿ ಗುಡ್ ಅಂತ ಹೇಳ್ಬೋದು. ಶಿ ಇಸ್ ಆಲ್ಸೋ ವೆರಿ ಗುಡ್ ಆರ್ಟಿಸ್ಟ್. ಮಾತಾಡು, ಎರಡ್ ಮಾತು. ಸಿನಿಮಾ ಹೇಗ್ ಅನ್ನಿಸ್ತು ಅಂತ ಹೇಳು. ನೀವ್ ಹೇಳಿ ಮ್ಯಾಮ್. ಅವ್ರು ಬೈಟ್ ಕೊಟ್ರು, ನೀವು ಇಬ್ರು ಸೇರಿ ಒಂದ್ ಬೈಟ್ ಕೊಡಿ ಮ್ಯಾಮ್. ಸರಿ, ಎಲ್ರು ಹೋಗಿ ಥಿಯೇಟರ್ ಅಲ್ಲಿ ಸಿನಿಮಾ ನೋಡ್ಬೇಕು ಅಂತ ಹೇಳೋಣ. ಓಕೆನಾ? ಓಕೆ ಮ್ಯಾಮ್. ಓಕೆ, 1 2 3 ಸ್ಟಾರ್ಟ್. ಎಲ್ರು ಹೋಗಿ ಥಿಯೇಟರ್ ಅಲ್ಲಿ ನಮ್ಮ ಸಿನಿಮಾನ ನೋಡಿ ನಮ್ಮನ್ನ ಬೆಳೆಸಿ ಹಾರೈಸಿ ಹಾಗೂ ನಿಮ್ಮ ಆಶೀರ್ವಾದ ನನಗೂ ಹಾಗೂ ನನ್ನ ಇಡೀ ತಂಡಕ್ಕೆ ಬೇಕು ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ ಕನ್ನಡ ಸಿನಿ ನೋಡಿ ಚಾನೆಲ್ ಕಡೆಯಿಂದನೂ ನಿಮ್ಮ ಸಿನಿಮಾನ ಕನ್ನಡ ಚಿತ್ರಮಂದಿರಕ್ಕೆ ಬಂದು ನೋಡಿ ಯಶಸ್ವಿ ಮಾಡಿಕೊಡಬೇಕೆಂದೇ ನಮ್ಮ ಪ್ರಯತ್ನ ಆಗಿದೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಯ್, ನಿಮ್ಮ ಹೆಸರು? ರೀತಿ. ಇದು ನಿಮ್ ಸೆಕೆಂಡ್ ಸಿನಿಮಾನಾ? ಫಸ್ಟ್ ಸಿನಿಮಾ ಯಾವ್ದು ಮಾಡಿದ್ರಿ? ವಾವ್, ಕಂಗ್ರಾಚುಲೇಷನ್. ನಿಮ್ಗೆ ಮೂವಿ ಎಲ್ಲ ಹೇಗ ಅನ್ಸ್ತಿದೆ? ಮೀನ್ಸ್ ಆಕ್ಟಿಂಗ್ ಮಾಡಿರೋದೆಲ್ಲ ಇಷ್ಟು ಚಿಕ್ಕ ವಯಸ್ಸಲ್ಲಿ ಆಕ್ಟಿಂಗ್ ಎಲ್ಲ ಯಾರು ನಿಮ್ಗೆ ಕಲ್ಸಿದ್ರು? ನಿಮ್ಮಮ್ಮ. ವಾವ್, ಸೂಪರ್. ನಿಮ್ಗೆ ಈ ಆಕ್ಟಿಂಗ್ ಅಲ್ಲೆಲ್ಲ ಮಾಡ್ಬೇಕಾದ್ರೆ ನಿಮ್ಗೆ ಏನ್ ಅನ್ಸ್ತು? ಯಾವ ತರ ಫೀಲ್ ಆಯ್ತು? ಮೀನ್ಸ್ ರಿಯಲ್ ಆಗಿ ಮಾಡ್ತಾ ಇದಾರಾ ಅಥವಾ ಇದು ಆಕ್ಟಿಂಗ್ ಮಾಡ್ತಾ ಇದೀನಿ ಅಂತ ನಿಮ್ಗೆ ಫೀಲ್ ಆಯ್ತಾ? ಸ್ಟೋರಿ ಎಲ್ಲ ಹೇಗಿದೆ? ನಿಮ್ಗೆ ಸ್ಟೋರಿ ಅರ್ಥ ಆಯ್ತಾ? ನಿಜ ಅರ್ಥ ಆಯ್ತಾ? ಏನಿದೆ ಸ್ಟೋರಿ? ಒಂದ್ ಸಿಂಗಲ್ ಲೈನ್ ಅಲ್ಲಿ ಹೇಳಿ ನೋಡೋಣ. ಇಲ್ಲಿ ಹೇಳಿ, ಏನ್ ಅನ್ಸುತ್ತೆ ಅದನ್ನ ಹೇಳಿ. ಸರಿ, ನಿಮ್ ಕ್ಯಾರೆಕ್ಟರ್ ಬಗ್ಗೆನೇ ಹೇಳಿ. ನಿಮ್ ಕ್ಯಾರೆಕ್ಟರ್ ಏನಿದೆ ಇದ್ರಲ್ಲಿ? ಚೈಲ್ಡ್ಹುಡ್ ಮೀನ್ಸ್ ಯಾರಿಗೆ? ಮೀನ್ಸ್ ಚೈಲ್ಡ್ಹುಡ್ ಅಂದ್ರೆ ಯಾರಿಗ್ ಮಗು ಆಗಿರ್ತೀರಿ ನೀವು? ಅಮ್ಮನ್ಗೆ. ಅಮ್ಮ ಯಾರ್ ಕ್ಯಾರೆಕ್ಟರ್ ಮಾಡಿದಾರೆ? ಯಾರು ಮಾಡಿದಾರೆ ಅಮ್ಮ ಕ್ಯಾರೆಕ್ಟರ್? ಓ, ಮೇಡಮ್ ಅವ್ರು ಮಾಡಿದಾರಾ? ಓಕೆ ಓಕೆ, ಕಂಗ್ರಾಚುಲೇಷನ್, ಆಲ್ ದ ಬೆಸ್ಟ್. ಓಕೆ, ಒಳ್ಳೇದಾಗ್ಲಿ. ಮುಂದೆ ತುಂಬಾ ಸಿನಿಮಾ ಮಾಡ್ಬೇಕು ನೀವು. ಮಾಡಿ ಹೊಸ ಪ್ರತಿಭೆಗಳು ನೀವು ಸಿನಿಮಾ ಇಂಡಸ್ಟ್ರಿ